ನಾವು ಪಾಪವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡಾಗ ದೇವರು ತನ್ನನ್ನು ನಮಗೆ ಪ್ರಕಟಿಸಿಕೊಳ್ಳುತ್ತಾನೆ. ಈ ಅನುಭವ ನಿಮಗಾಗಿದೆಯೋ? ಆತ್ಮೀಯ ಸ್ನೇಹಿತರೆ, ನೀವೆಲ್ಲರೂ ಸಂತೋಷವಾಗಿ ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಪಾಲು ತೆಗೆದುಕೊಂಡು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂದು ನಾವು ನಂಬುತ್ತೇವೆ. ದೇವರ ವಾಕ್ಯ ಮಾತ್ರವೇ ನಮ್ಮೆಲ್ಲ ಸಮಸ್ಯೆಗಳಿಗೆ ಉತ್ತರ ನೀಡುತ್ತದೆ. ಪ್ರಿಯರೇ, ಯೆಶಾಯನ ಪ್ರವಾದನೆ ಗ್ರಂಥದ 7ನೇ ಅಧ್ಯಾಯದ ಧ್ಯಾನವನ್ನು ನಾವು ಪ್ರಾರಂಭಿಸುವಾಗ ಕ್ರಿಸ್ತನ ಜನನದ ಮುನ್ಸೂಚನೆ, ನಿಜವಾದ ನಂಬಿಕೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಂಡು ಆತ್ಮದಲ್ಲಿ ಬಲ ಹೊಂದೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ನಿನ್ನ ಪ್ರೀತಿ, ಕೃಪೆ, ಕರುಣೆಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಿನ್ನ ಮಗನ ಮೂಲಕವಾಗಿ ನಮ್ಮನ್ನು ಪ್ರೀತಿಸಿದ್ದಿ, ರಕ್ಷಣೆಯನ್ನು ಅನುಗ್ರಹಿಸಿಕೊಟ್ಟಿದ್ದಿ. ಆ ರಕ್ಷಣೆಯಲ್ಲಿ ಮುಂದೆ ಸಾಗುವುದಕ್ಕೆ ನಿನ್ನ ವಾಕ್ಯದಿಂದ ನಮ್ಮನ್ನು ತುಂಬಿಸು. ಈಗಲೂ ನಿನ್ನ ಜೀವವುಳ್ಳ ವಾಕ್ಯವನ್ನು ಅಧ್ಯಯನ ಮಾಡುವಾಗ ವಾಕ್ಯದ ಗೂಢಾರ್ಥಗಳನ್ನು ಅರಿತುಕೊಳ್ಳುವುದಕ್ಕೆ ಸಹಾಯ ಮಾಡು. ನಿನ್ನ ವಾಕ್ಯವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ಆ ಮೂಲಕವಾಗಿ ದಿನೇ ದಿನೇ ಬಲದಿಂದ ಬಲಕ್ಕೆ ಸಾಗುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಬೇಸಿಗೆಯಲ್ಲಿ ಹಿಮ, ಸುಗ್ಗಿಯಲ್ಲಿ ಮಳೆ ಹೇಗೋ ಮೂಢನಿಗೆ ಮಾನ ಹಾಗೆ ಸರಿಯಲ್ಲ. ಜ್ಞಾನೋಕ್ತಿಗಳು 26ನೇ ಅಧ್ಯಾಯ 1ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ವಾಕ್ಯ ಧ್ಯಾನದಲ್ಲಿ ನಾವು ಮುಂದೆ ಸಾಗುವ ಹಾಗೆ ಯೆಶಾಯನ ಪ್ರವಾದನೆ ಗ್ರಂಥದ 7ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಇಮ್ಮಾನುವೇಲನು ಕನ್ಯಾಸ್ತ್ರೀಯಲ್ಲಿ ಜನಿಸಿದ್ದನ್ನು ಮುಂತಿಳಿಸಿದ್ದು, ಅಶೂರ್ಯರು ಯೆಹೂದಕ್ಕೆ ಮುತ್ತಿಗೆ ಹಾಕುವರೆಂಬ ಮುನ್ಸೂಚನೆ. ಈ ಅಧ್ಯಾಯದ 1 ಮತ್ತು 2 ವಚನಗಳಲ್ಲಿ ಯೆಹೂದ ಹಾಗೂ ಇಸ್ರಾಯೇಲ್ ರೊಳಗಿನ ಅಂತರ್ಯುದ್ಧದ ಕುರಿತಾಗಿ ಹೇಳಿದೆ. ಈ ಯುದ್ಧದಲ್ಲಿ ಅಶೂರ್ಯರು ಇಸ್ರಾಯೇಲ್ಯರೊಂದಿಗೆ ಕೂಡಿಕೊಂಡದರಿಂದ ಯೆಹೂದದವರಿಗೆ ಭಯವು ಆವರಿಸಿತು. ವಚನ 3ರಿಂದ 9ರಲ್ಲಿ ಮೇಲಣ ಕೆರೆಯ ಕಾಲುವೆಯ ಹತ್ತಿರ ನಡೆದ ಘಟನೆಯ ಕುರಿತು ಹೇಳುತ್ತದೆ. ಯೆಶಾಯನು ಅವನ ಮಗನಾದ ಶೇಯಾರ್ ಯಾಶೂಬನು ಯೆಹೂದದ ಅರಸನಾದ ಆಹಾಜನನ್ನು ಸಂಧಿಸಿ ಕರ್ತನಿಂದ ಅವನಿಗೆ ಪ್ರೋತ್ಸಾಹದ ಮಾತುಗಳನ್ನು ತಿಳಿಸಿದರು. ವಚನ 10ರಿಂದ 16ರಲ್ಲಿ ಈ ಮಾತುಗಳನ್ನು ದೃಢಪಡಿಸುವಂತೆ ಕೊನೆಯಲ್ಲಿ ದಾವೀದನ ಮನೆಯವನೊಬ್ಬನ ಜನನವಾಗುವುದನ್ನು ತಿಳಿಸುತ್ತದೆ. ಆಹಾಜನು ಗುರುತನ್ನು ಕೇಳಲು ನಿರಾಕರಿಸುತ್ತಾನೆ. ವಚನ 17ರಿಂದ 25ರಲ್ಲಿ ಯೆಹೂದಕ್ಕೆ ಅಶೂರ್ಯರು ಮುತ್ತಿಗೆ ಹಾಕುವ ಕುರಿತಾಗಿ ಇದೆ. ಇದು ಒಂದು ದಂಡನೆ ಎಂಬುದಾಗಿ ಮುಂತಿರಿಸಲ್ಪಟ್ಟಿದೆ. ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೋತಾಮನ ಮಗನೂ ಉಜ್ಜಿಯನ ಮೊಮ್ಮಗನೂ ಯೆಹೂದದ ಅರಸನೂ ಆದ ಆಹಾಜನ ಕಾಲದಲ್ಲಿ ಅರಾಮ್ಯರ ಅರಸನಾದ ರೇಚೀನ, ರೆಮಲ್ಯನ ಮಗನೂ ಇಸ್ರಾಯೇಲ್ಯರ ಅರಸನೂ ಆದ ಪೆಕಾಹ ಎಂಬವರು ಯೆರೂಸಲೇಮಿನ ಮೇಲೆ ದಂಡೆತ್ತಿ ಬಂದರು. ಅದನ್ನು ಜಯಿಸುವುದಕ್ಕೆ ಆಗಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 2ನೇ ಅರಸುಗಳು 16ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಓದುತ್ತೇವೆ: ಆಹಾಜನು ಪಟ್ಟಕ್ಕೆ ಬಂದಾಗ 20 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು. ಇವನು ತನ್ನ ದೇವರಾದ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿರಲಿಲ್ಲ. ತನ್ನ ಪೂರ್ವಿಕನಾದ ದಾವೀದನ ಮಾರ್ಗವನ್ನು ಬಿಟ್ಟು 7ನೇ ಅಧ್ಯಾಯದಲ್ಲಿನ ಪ್ರವಾದನೆಯು 6ನೇ ಅಧ್ಯಾಯದಲ್ಲಿನ ಉಜ್ಜಿಯನ ಮರಣಾನಂತರ ನಡೆದ ಯೆಶಾಯನಿಗಾದ ಕರೆ ಹಾಗೂ ನಿಯೋಗದ ಬೆನ್ನಲ್ಲೇ ನಡೆದದ್ದು. ಅವನ ಮಗನಾದ ಯೋತಾಮನು ಪಟ್ಟಕ್ಕೆ ಬಂದನು. ಅವನು 16 ವರ್ಷ ಆಳಿದನು. 2ನೇ ಅರಸುಗಳು 15ನೇ ಅಧ್ಯಾಯ 32ನೇ ವಚನದಿಂದ 34ರಲ್ಲಿ ನಾವು ಹೀಗೆ ನೋಡುತ್ತೇವೆ: ಇಸ್ರಾಯೇಲ್ಯರ ಅರಸನು ರೆಮಾಲ್ಯನ ಮಗನೂ ಆದ ಪೆಕಾಹನ ಆಳಿಕೆಯ 2ನೆಯ ವರ್ಷದಲ್ಲಿ ಯೆಹೂದದ ರಾಜನಾದ ಉಜ್ಜಿಯನ ಮಗ ಯೋತಾಮನು ಆಳತೊಡಗಿದನು. ಇವನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು. ಇವನು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು. ಚಾದೋಕನ ಮಗಳಾದ
ಯೆರೂಷ ಇವನ ತಾಯಿ. ಇವನು ತನ್ನ ತಂದೆಯಾದ ಉಜ್ಜಿಯನಂತೆ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋತಾಮನು ತನ್ನ ತಂದೆಯಾದ ಉಜ್ಜಿಯನಂತೆ ಒಳ್ಳೆಯ ಅರಸನಾಗಿದ್ದನು. ಯೋತಾಮನ ಮಗನಾದ ಆಹಾಜನು ಪಟ್ಟಕ್ಕೆ ಬಂದನು. ಇವನು ಕೆಟ್ಟವನಾಗಿಯೇ ನಡಕೊಂಡನು. ಆಹಾಜನು 16 ವರ್ಷ ಆಳಲಿಕ್ಕಿದ್ದನು. ಅವನು ಬಹು ಕೆಟ್ಟ ಅರಸನಾಗಿದ್ದನು. ಅವನ ಆಳ್ವಿಕೆಯ ಕಾಲದಲ್ಲಿ ದೇಶದಲ್ಲಿ ಅಂತರ್ಯುದ್ಧ ನಡೆಯಿತು. ಅದು ಇಸ್ರಾಯೇಲರಿಗೆ ಬಹು ಕಷ್ಟದ ಕಾಲವಾಯಿತು. ಆ ಕಾಲ ಎಷ್ಟು ಕೆಟ್ಟದಾಗಿತ್ತೆಂದು ನೋಡಬೇಕಾದರೆ 2 ಅರಸುಗಳು 16ನೇ ಅಧ್ಯಾಯ 34ನೇ ವಚನವನ್ನು ಓದಿರಿ. ಪ್ರೀತಿಯುಳ್ಳ ದೇವಜನರೇ, ಆಹಾಜನು ಇಸ್ರಾಯೇಲ್ ರಾಜರ ಮಾರ್ಗದಲ್ಲಿ ನಡೆದನು. ಇದಲ್ಲದೆ ಯೆಹೋವನು ಇಸ್ರಾಯೇಲ್ಯರ ಎದುರಿನಿಂದ ಓಡಿಸಿಬಿಟ್ಟ ಜನಾಂಗಗಳ ಹೇಸಿಗೆ ಕೆಲಸಗಳನ್ನು ಅನುಸರಿಸಿ ತನ್ನ ಮಗನನ್ನು ಆಹುತಿ ಕೊಟ್ಟನು. ಪೂಜಾ ಸ್ಥಳದಲ್ಲಿಯೂ ದಿನ್ನೆಗಳ ಮೇಲೆಯೂ ಎಲ್ಲ ಹಸಿರು ಮರಗಳ ಕೆಳಗೂ ಯಜ್ಞಧೂಪಗಳನ್ನು ಸಮರ್ಪಿಸಿದನು. ಪ್ರಿಯರೇ, ಆಹಾಜನು ದುಷ್ಟನಾಗಿದ್ದನು. ಉತ್ತರದಲ್ಲಿ ಇಸ್ರಾಯೇಲು ಅಶೂರ್ಯರನ್ನು ಸೇರಿಸಿಕೊಂಡದರಿಂದ ಅವನಿಗೆ ಭಯ ಉಂಟಾಯಿತು. ಅವರು ಅವನಿಗೆ ವಿರೋಧವಾಗಿ ಬರುತ್ತಿದ್ದರು. ಅವರಿಗೆ ಮೊದಲಿಗೆ ಸೋಲುಂಟಾದರೂ ಅವರು ಕೊನೆಗೂ ಜಯಿಸಬಹುದೆಂಬ ಅನುಮಾನ ಆಹಾಜನಲ್ಲಿ ಹುಟ್ಟಿತು. ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಆರಾಮ್ಯರು ಎಫ್ರಾಹಿಮ್ಯರನ್ನು ಹೊಂದಿಕೊಂಡಿದ್ದಾರೆಂಬ ಸುದ್ದಿಯು ಅರಮನೆಗೆ ಮುಟ್ಟಿದಾಗ ಅರಸನ ಮನವೂ ಪ್ರಜೆಯ ಮನವೂ ಗಾಳಿಯಿಂದ ವನವೃಕ್ಷಗಳು ಅಲ್ಲಾಡುವಂತೆ ನಡುಗಿದವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತನ್ನ ಮೇಲಾಗಲಿ ತನ್ನ ಜನಾಂಗದ ಮೇಲಾಗಲಿ ದೇವರು ಆಶೀರ್ವಾದ ತರಲಿದ್ದಾನೆಂದು ಆಹಾಜನು ನಿರೀಕ್ಷಿಸಲಾರದವನಾದನು. ಇದರಿಂದಾಗಿ ಅಶ್ಶೂರ್ಯರ ಅರಸನಾದ ರೇಚೀನನು ಇಸ್ರಾಯೇಲ್ಯ ರಾಜನಾದ ಪೆಕಹನೊಂದಿಗೆ ಒಡಂಬಡಿಕೆ ಮಾಡಿಕೊಂಡನೆಂಬುದನ್ನು ಕೇಳಿದಾಗ ಅವನೂ ಇಸ್ರಾಯೇಲ್ಯರು ಭಯಗೊಂಡರು. ಈ ಹಿಂದೆ ಅಶ್ಶೂರ್ಯವು ಇಸ್ರಾಯೇಲ್ಯರು ಯೆಹೂದವನ್ನು ವಶಪಡಿಸಿಕೊಳ್ಳಬೇಕೆಂದಿದ್ದರು. ಅವರು ಏಕಾಂಗಿಗಳಾಗಿ ಜಯಿಸಲು ಸಾಧ್ಯವಿಲ್ಲ. ಆದರೆ ಒಟ್ಟಾಗಿ ಯೆರೂಸಲೇಮನ್ನು ವಶಪಡಿಸಿಕೊಳ್ಳಬಹುದೆಂದು ಆಹಾಜನಿಗೆ ವಿಶ್ವಾಸ ಹುಟ್ಟಿತು. ಆಹಾಜನು ದೇವರನ್ನು ಬಿಟ್ಟ ಅರಸನಾಗಿದ್ದರೂ ಯೆಹೂದದವರು ಸೆರೆಗೆ ಹೋಗುವುದನ್ನು ದೇವರು ಇನ್ನೂ ಬಯಸಿರಲಿಲ್ಲ. ನಾವು ಚರಿತ್ರೆಯಿಂದ ತಿಳಿದಿರುವ ಪ್ರಕಾರ ಉತ್ತರದ ಯೆಹೂದ್ಯರು ಸೆರೆಗೆ ಹೋಗಲಿಕ್ಕೆ ಇರಲಿಲ್ಲ. ಆದರೆ ಅನೇಕ ವರ್ಷಗಳ ಬಳಿಕ ಅವರು ಬಾಬೇಲಿಗೆ ಸೆರೆಯಾಗಿ ಹೋಗಲಿದ್ದರು. ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ಯೆಹೋವನು ಯೆಶಾಯನಿಗೆ ಹೀಗೆ ಹೇಳಿದನು, ಶೇಯಾರ್ ಯಾಶೂಬನೆಂಬ ನಿನ್ನ ಮಗನನ್ನು ಕರೆದುಕೊಂಡು ಹೋಗಿ ಮಡಿವಾಳರ ಹೊಲದ ಮೇಲೆ ಹೋಗುವ ರಾಜಮಾರ್ಗದಲ್ಲಿ ಮೇಲಿನ ಕೆರೆಯ ಕಾಲುವೆಯ ಕೊನೆಯ ಹತ್ತಿರ ಆಹಾಜನನ್ನು ಎದುರುಗೊಂಡು ಅವನಿಗೆ ಈ ಪ್ರಕಾರ ಹೇಳಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಯೆಹೂದದ ರಾಜ್ಯವನ್ನು ಸೆರೆಗೆ ಒಪ್ಪಿಸಲು ಸಿದ್ಧನಾಗಿರುವುದರಿಂದ ಆತನು ಅರಸನನ್ನು ಉತ್ತೇಜಿಸಿ ಅವನು ಅವಸರವಾಗಿ ಐಗುಪ್ತದೊಂದಿಗೆ ಬುದ್ಧಿಹೀನವಾದ ಒಪ್ಪಂದ ಮಾಡಿಕೊಳ್ಳದಂತೆ ತಡೆದನು. ಆದ್ದರಿಂದ ಆಹಾಜನನ್ನು ಸಂಧಿಸುವಂತೆ ದೇವರು ಯೆಶಾಯನಿಗೆ ತಿಳಿಸುತ್ತಾನೆ. ಈ ವಚನದಲ್ಲಿ ನಾವು ಹಲವು ಸಂಗತಿಗಳನ್ನು ಗಮನಿಸಬೇಕಾಗಿದೆ. ಮೊದಲನೆಯದಾಗಿ, ಯೆಶಾಯನು ಆಹಾಜನನ್ನು ಮಡಿವಾಳರ ಹೊಲದ ಮೇಲೆ ಹೋಗುವ ರಾಜ್ಯ ಮಾರ್ಗದಲ್ಲಿ ಮೇಲಿನ ಕೆರೆಯ ಕಾಲುವೆಯ ಹತ್ತಿರ ಸಂಧಿಸಬೇಕಾಗಿತ್ತು. ಅವನು ಅರಸನನ್ನು ಸಂಧಿಸಬೇಕಾದ ಸ್ಥಳವು ಅರ್ಥಪೂರ್ಣವಾದದ್ದಾಗಿತ್ತು. ಈ ಕಾಲುವೆಯಿಂದಲೇ ಬಾಯಾರಿದ ಯೆರೂಸಲೇಮಿಗೆ ಜೀವದ ಹೊರತೆಯಾದ ನೀರು ಹರಿಯಬೇಕಾಗಿತ್ತು. ಜನರು ಇಲ್ಲಿ ತಮ್ಮ ಬಾಯಾರಿಕೆಯನ್ನು ತಣಿಸಬಹುದಿತ್ತು. ಕೊಳವೆಯ ಮೂಲಕ ಬರುವ ನೀರಿನಿಂದ ಹೆಚ್ಚಿನ ತೃಪ್ತಿ ಉಂಟಾಗಲಿಕ್ಕಿಲ್ಲ. ಅಲ್ಲೆಲ್ಲಾದರೂ ಒಂದು ತಿರುಗಣೆ ಇರಬೇಕಿತ್ತು. ಕೊಳವೆಗೆ ನೀರು ಸೇರುವ ಸ್ಥಳಕ್ಕೆ ನೀನು ಹೋಗಬೇಕು. ದಾವೀದ ವಂಶದ ಆಗಿನವರಿಂದ ಯಾವ ಆಶೀರ್ವಾದವೂ ಬರಲಾರದೆಂದು ಆ ವಂಶದ ತುಂಬಾ ಮುಂದಕ್ಕೆ ಜೀವದ ನೀರು ಆಗಿ ಒಬ್ಬನು ಬರಲಿಕ್ಕಿದ್ದಾನೆಂಬುದಕ್ಕೂ ಈ ಘಟನೆ ಸಾಂಕೇತಿಕವಾಗಿತ್ತು. ಆ ಒಬ್ಬನು ಕರ್ತನಾದ ಯೇಸು ಕ್ರಿಸ್ತನೇ. ಆತನು ದಾವೀದನ ವಂಶದಿಂದ ಜೀವದ ನೀರಿನೊಂದಿಗೆ ಬಂದನು. ಯೆಶಾಯನು ಅರಸನನ್ನು ಮೇಲಿನ ಕೆರೆಯ ಬಳಿ ಸಂಧಿಸಬೇಕಾಗಿತ್ತು. ಕೆರೆ ಪದದ ಮೂಲ ಪದವು ಬೆರೇಕ ಎಂದಾಗಿದೆ. ಅದರ ಮೂಲ ಅರ್ಥ ಆಶೀರ್ವಾದ ಎಂದಾಗುತ್ತದೆ.
ಆ ದೇಶದ ಪ್ರದೇಶದಲ್ಲಿ ನೀರಿನ ಕೆರೆ ಎಂದರೆ ಒಂದು ಆಶೀರ್ವಾದವೇ ಆಗಿತ್ತು. ಈ ಪದವೇ ಕೀರ್ತನೆ 84:6ರಲ್ಲೂ ಉಪಯೋಗಿಸಲ್ಪಟ್ಟಿದೆ. ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಈ ಪದವು ಬೇರೆ ಕಡೆಗಳಲ್ಲಿ ಆಶೀರ್ವಾದ ಎಂಬುದಾಗಿ ಭಾಷಾಂತರಿಸಲ್ಪಟ್ಟಿದೆ. ಇದು ಗಮನಿಸತಕ್ಕ ವಿಚಾರವಾಗಿದೆ. ಮೇಲಿನ ಕೆರೆಯ ಎಂಬುದಾಗಿ ನೋಡುವಾಗ ಮಹೋನ್ನತನ ಕುರಿತು ಮೇಲಿನ ಎಂಬ ಪದವು ಸುಮಾರು 30ಕ್ಕಿಂತಲೂ ಹೆಚ್ಚು ಬಾರಿ ಉಪಯೋಗಿಸಲ್ಪಟ್ಟಿದೆ. ಅಬ್ರಹಾಮನಿಗೆ ಸತ್ಕಾರ ಮಾಡಿದ ಪರಾತ್ಪರರ ದೇವರ ಯಾಜಕನು. ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯ 18ನೇ ವಚನವನ್ನು ನೋಡಿರಿ. ಮಹೋನ್ನತ ದೇವರ ಆಶೀರ್ವಾದವು ಕಾಲುವೆಯ ಕೊನೆಯಲ್ಲಿ ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಕೊಡಲಾಗುವುದು. ಮಡಿವಾಳರ ಕೆರೆಯ ಬಳಿಯ ರಾಜಮಾರ್ಗದಲ್ಲಿ ಎಂಬುದಾಗಿ ನೋಡುವಾಗ ರಾಜಮಾರ್ಗವೆಂದರೆ ದಾರಿಗರ ಪಾದಗಳಿಗೆ ಕೊಳೆಯಾಗದಂತೆ ಸುತ್ತಲಿನ ಪರಿಸರಕ್ಕಿಂತ ಎತ್ತರಿಸಲ್ಪಟ್ಟ ಮಾರ್ಗವಾಗಿದೆ. ರಾಜಮಾರ್ಗದ ಆತ್ಮಿಕ ಅರ್ಥವನ್ನು ಜ್ಞಾನೋಕ್ತಿ 16ನೇ ಅಧ್ಯಾಯ 17ರಲ್ಲಿ ಸ್ಪಷ್ಟಪಡಿಸಲಾಗಿದೆ. ಸತ್ಯವಂತನ ರಾಜಮಾರ್ಗ ಹಾನಿಗೆ ದೂರ. ಈ ರಾಜಮಾರ್ಗವು ಪವಿತ್ರತೆಯ ಮಾರ್ಗವಾಗಿದೆ. ಪ್ರಿಯರೇ, ಯೆಶಾಯನು ಈ ವಿವರಣೆಯನ್ನೇ 35ನೇ ಅಧ್ಯಾಯ 8ನೇ ವಚನದಲ್ಲಿ ಉಪಯೋಗಿಸಿದ್ದಾನೆ. ಅಲ್ಲಿ ರಾಜಮಾರ್ಗವಿರುವುದು, ಹೌದು, ಹೋಗಿ ಬರುವ ದಾರಿ, ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಈ ಆಸಕ್ತಿಕರವಾದ ಸಂಕೇತವು ತಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿರುವಾತನನ್ನು ಸೂಚಿಸುತ್ತದೆ. ಪ್ರಿಯರೇ, ಕೀರ್ತನೆಗಾರನು ಕೀರ್ತನೆ 84:5ರಲ್ಲಿ ಹೀಗೆ ಬರೆದಿದ್ದಾನೆ: ನಿನ್ನಲ್ಲಿ ಬಲಹೊಂದುವ ಮನುಷ್ಯರು ಧನ್ಯರು ಎಂಬುದಾಗಿ. ಅಂದರೆ ಮಾರ್ಗ, ಸತ್ಯ, ಜೀವವಾಗಿರುವಾತನನ್ನು ಹೊಂದಿದವರು ಧನ್ಯರು. ಪ್ರೀತಿಯುಳ್ಳ ದೇವಜನರೇ, ಬೇಟೆಯು ಮಡಿವಾಳರ ಹೊಲದಲ್ಲಿ ನಡೆಯಬೇಕೆಂಬುದನ್ನು ಗಮನಿಸಿರಿ. ಮಡಿವಾಳರ ಹೊಲವೆಂದರೆ ಜನರು ತಮ್ಮ ಬಟ್ಟೆಗಳನ್ನು ಒಗೆಯಲು ಹೋಗುವ ಸ್ಥಳವಾಗಿತ್ತು. ಅದು ಆಗಿನ ಬಟ್ಟೆ ಶುದ್ಧಿ ಮಾಡುವ ಸ್ಥಳವಾಗಿತ್ತು. ನಮ್ಮ ಜೀವಿತಗಳಿಗೆ ಇದನ್ನು ಅನ್ವಯಿಸುವುದಾದರೆ, ನಮ್ಮ ಜೀವಿತಗಳು ಶುದ್ಧವಾಗಬೇಕಾದರೆ ನಾವು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬರಬೇಕು. ಆತನು ಹೇಳಿದ್ದಾನೆ, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಶುದ್ಧರಾಗಿದ್ದೀರಿ ಎಂದು. ಯೋಹಾನ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 3ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಆದ್ದರಿಂದ ಅರಸನನ್ನು ಸಂಧಿಸಲಿಕ್ಕಾಗಿ ಈ ಆಸಕ್ತಿಕರವಾದ ಸ್ಥಳಕ್ಕೆ ಕಳುಹಿಸಲ್ಪಟ್ಟದ್ದು ಆಕಸ್ಮಿಕವಲ್ಲ. ಅದರಲ್ಲಿ ನಮಗೆ ಒಳ್ಳೆಯ ಆತ್ಮಿಕ ಅರ್ಥ ಅಡಗಿದೆ. ಯೆಶಾಯನು ತನ್ನ ಮಗನಾದ ಶೇಯಾರ್ ಯಾಶೂಬನ್ನು ತನ್ನೊಂದಿಗೆ ಕರೆದೊಯ್ಯಬೇಕೆಂದು ಹೇಳಲಾಗಿತ್ತು. ಒಬ್ಬ ಹುಡುಗನಿಗೆ ಇದೊಂದು ವಿಚಿತ್ರ ಹೆಸರಾಗಿದೆ. ಆದರೆ 8ನೇ ಅಧ್ಯಾಯದಲ್ಲಿ ನಾವು ನೋಡಲಿರುವ 2ನೇ ಮಗನ ಹೆಸರು ಇನ್ನೂ ವಿಚಿತ್ರವಾಗಿದೆ. ಶೇಯಾರ್ ಯಾಶೂಬ್ ಅಂದರೆ ಉಳಿಕೆಯವರು, ಹಿಂದಿರುಗುವರು ಎಂದರ್ಥ. ದೇವರಿಗೆ ನಂಬಿಗಸ್ತರಾಗಿರುವ ಚಿಕ್ಕ ಗುಂಪು ಯಾವಾಗಲೂ ಇದ್ದೇ ಇರುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 4ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನಿಗೆ ಈ ಪ್ರಕಾರ ಹೇಳಬೇಕು, ಜಾಗರೂಕನಾಗಿ ಸುಮ್ಮನಿರು, ಭಯಪಡಬೇಡ. ರೇಚೀನ ಆರಾಮ್ಯರು, ರೆಮಲ್ಯನ ಮಗ, ಇವರ ಕೋಪವು ಎಷ್ಟು ಹೆಚ್ಚಿದರೂ ಹೊಗೆಯಾಡುವ ಈ 2 ಮೋಟುಗೊಳ್ಳಿಗಳಿಗೆ ನಿನ್ನ ಹೃದಯವು ಕುಂದದಿರಲಿ. ಆರಾಮ್ಯರು, ಎಫ್ರಾಯಿಮ್ಯರು, ರೆಮಲ್ಯನ ಮಗನು ನಿನ್ನ ವಿಷಯವಾಗಿ ದುರಾಲೋಚನೆ ಮಾಡಿ ಯೆಹೂದದ ಮೇಲೆ ದಂಡೆತ್ತಿ ಹೆದರಿಸಿ ಒಳಗೆ ನುಗ್ಗಿಕೊಂಡು ಹೋಗಿ ಅದರಲ್ಲಿ ಟಾಬೇಲನ ಮಗನಿಗೆ ಪಟ್ಟ ಕಟ್ಟೋಣವೆಂದು ಕೊಂಡದ್ದರಿಂದ ಕರ್ತನಾದ ಯೆಹೋವನು ಹೇಳುವುದೇನೆಂದರೆ, ಇದು ನೆರವೇರದು, ಆಗುವುದೇ ಇಲ್ಲ. ಆರಾಮಿಗೆ ಶಿರಸ್ಸು ದಮಸ್ಕ, ದಮಸ್ಕಕ್ಕೆ ಶಿರಸ್ಸು ರೇಚಿನಷ್ಟೇ. ಎಫ್ರಾಯಿಮಿಗೆ ಶಿರಸ್ಸು ಸಮಾರ್ಯ, ಸಮಾರ್ಯಕ್ಕೆ ಶಿರಸ್ಸು ರೆಮಲ್ಯನ ಮಗನೇ ತಾನೆ. 65 ವರ್ಷಗಳೊಳಗೆ ಎಫ್ರಾಯಿಮ್ಯರು ಭಂಗಪಟ್ಟು ಜನಾಂಗವೆನಿಸಿಕೊಳ್ಳರು. ನಿಮಗೆ ನಂಬಿಕೆಯು ಸ್ಥಿರವಿಲ್ಲದಿದ್ದರೆ ನಿಮಗೆ ಸ್ಥಿರತೆಯೇ ಇಲ್ಲ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಈ ಮಾತುಗಳ ಸಾರಾಂಶವೆಂದರೆ, ಉತ್ತರದಲ್ಲಿ ಅವನ 2 ವೈರಿಗಳ ಒಪ್ಪಂದದಿಂದ ಆಹಾಜನು ಭಯಗೊಳ್ಳಬಾರದು ಎಂಬುದೇ. ಅವರ ಪ್ರಯತ್ನಕ್ಕೆ ಸೋಲಾಗುವುದೆಂದು ದೇವರು ನಿರ್ಧರಿಸಿಯಾಗಿದೆ. ಆದರೆ ಆಹಾಜನು ಇದನ್ನು ಹೇಗೆ ತಿಳುಕೊಳ್ಳುವುದು ಎಂಬುದೇ ಸಮಸ್ಯೆಯಾಗಿದೆ. ಮೊದಲೇ ಅವನು ಸಂಶಯಗ್ರಸ್ತನು, ಅಪನಂಬಿಕೆಯವನು ಆಗಿದ್ದಾನೆ.
ಯೆಶಾಯನ ಮಾತು ಸತ್ಯವೆಂಬುದನ್ನು ಅವನಿಗೆ ತಿಳಿಸುವುದು ಹೇಗೆ? ಪ್ರಿಯರೇ, ಆಧಾರವಿಲ್ಲದ ಯಾವುದನ್ನೂ ನಂಬಬೇಕೆಂದು ದೇವರು ಎಂದೂ ಹೇಳುವುದಿಲ್ಲ. ನಂಬಿಕೆ ಎಂದರೆ ನಾವು ಕುರುಡಾಗಿ ಯಾವ ಸ್ಥಳಕ್ಕಾದರೂ ಹೋಗಿ ನಾನು ದೇವರನ್ನು ನಂಬುತ್ತೇನೆ ಎಂದು ಹೇಳುವುದಲ್ಲ. ಅದು ಮೂರ್ಖತನವಾಗಿದೆ. ಹೀಗೆ ಮಾಡಬೇಕೆಂದು ದೇವರು ಎಂದಿಗೂ ಹೇಳುವುದಿಲ್ಲ. ಉದಾಹರಣೆಗೆ, ನಮ್ಮ ರಕ್ಷಣೆಗಾಗಿ ನಾವು ಒಂದು ಕುರಿಮರಿಯನ್ನು ಯಜ್ಞಕ್ಕಾಗಿ ತರುವುದಿಲ್ಲ. ನಮ್ಮ ನಂಬಿಕೆಯು ಮರಣದ ಚಾರಿತ್ರಿಕ ಆಧಾರದ ಮೇಲೆ ನಿಂತಿದೆ. ದೇವರ ಮಗನಾದ ಯೇಸು ಕ್ರಿಸ್ತನ ಮರಣ, ಸಮಾಧಿ ಹಾಗೂ ಪುನರುತ್ಥಾನದ ಮೇಲೆ. ನಾವು ಕತ್ತಲೆಯಲ್ಲಿ ಹಾರಬೇಕೆಂದು ದೇವರು ಹೇಳುವುದಿಲ್ಲ. ಬಲವಾದ ಆಧಾರದ ಮೇಲೆ, ಒಂದೇ ಅಸ್ತಿವಾರದ ಮೇಲೆ ನಾವು ನಂಬಿಕೆ ಇರಿಸಬೇಕೆಂದು ಆತನು ಹೇಳುತ್ತಾನೆ. ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರಷ್ಟೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಒಬ್ಬನು ಯಥಾರ್ಥವಾಗಿ ನಂಬದವನಾಗಿದ್ದರೆ, ದೇವರನ್ನು ತಿಳಿದುಕೊಳ್ಳಬೇಕೆಂದು ಯಥಾರ್ಥವಾಗಿ ಬಯಸುವುದಾದರೆ ಅವನು ರಕ್ಷಿಸುವ ನಂಬಿಕೆಗೆ ಬರುತ್ತಾನೆ. ನಾನು ಸಂಧಿಸಿದ ಜನರು ತಾವು ಯಥಾರ್ಥವಾಗಿ ನಂಬಲಾರವೆಂದು ಹೇಳುವುದಾದರೆ ಅವರು ಯಥಾರ್ಥರಲ್ಲ. ಪ್ರಿಯರೇ, ದೇವಸೇವಕರಾದ ಡಾಕ್ಟರ್ ವರನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿನ ಒಬ್ಬ ಯವನಸ್ಥ ನನಗೆ ಹೇಳಿದ, ನಾನು ನಂಬಬೇಕೆಂದಿದ್ದೇನೆ, ಸತ್ಯವನ್ನು ಹುಡುಕುತ್ತಾ ಇದ್ದೇನೆ ಎಂದು. ಅವನು ಒಬ್ಬ ಯುವತಿಯೊಂದಿಗೆ ವ್ಯಭಿಚಾರದ ಜೀವಿತ ನಡೆಸುತ್ತಿದ್ದು ತಾನು ಸತ್ಯವನ್ನು ಹುಡುಕುತ್ತೇನೆಂದು ಹೇಳುತ್ತಿದ್ದಾನೆ. ತಾನೇ ಸ್ವತಃ ಕಾಣದಿರಲು ತೀರ್ಮಾನಿಸಿದ್ದನು. ಯಾರ ಕಣ್ಣು ಕೂಡ ಕಟ್ಟಲ್ಪಟ್ಟಿಲ್ಲ. ಒಬ್ಬನು ದೇವರನ್ನು ನಿಜವಾಗಿ ತಿಳಿಯಬೇಕೆಂದಿರುವುದಾದರೆ ಅವನು ತನ್ನ ಪಾಪವನ್ನು ಬಿಟ್ಟು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುವುದಾದರೆ ದೇವರು ಅವನಿಗೆ ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾನೆ ಎಂಬುದಾಗಿ. ಪ್ರಿಯರೇ, ನಮ್ಮ ಸಮಸ್ಯೆ ಏನೆಂದರೆ ಅನೇಕರು ದೇವರ ಕುರಿತಾಗಿ ನಿಜವಾಗಿ ಗಂಭೀರವಾಗಿ ವರ್ತಿಸುತ್ತಿಲ್ಲ. ಅಹಾಜನ ಸಮಸ್ಯೆಯು ಇದೇ ಆಗಿತ್ತು. ಅವನು ದೇವರನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಅವನ ಮಾತನ್ನು ಕೇಳಿರಿ. ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 10 ಮತ್ತು 11ನೇ ವಚನ ಹೀಗೆ ಹೇಳುತ್ತದೆ. ಮತ್ತೆ ಯೆಹೋವನು ಅಹಾಜನಿಗೆ, ನಿನ್ನ ದೇವರಾದ ಯೆಹೋವನಿಂದ ಒಂದು ಗುರುತನ್ನು ಕೇಳಿಕೋ. ಅದು ಪಾತಾಳದಷ್ಟು ಆಳದಲ್ಲಿದ್ದರೂ ಮೇಲಣ ಲೋಕದಷ್ಟು ಎತ್ತರದಲ್ಲಿದ್ದರೂ ಕೇಳಿಕೋ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಅಹಾಜನಲ್ಲಿ ನಂಬಿಕೆಯಿಲ್ಲವೆಂದು ದೇವರು ತಿಳಿದಿದ್ದನು. ದೇವರು ನಂಬಿಕೆಯನ್ನು ಅರಸನಿಗೆ ಹುಟ್ಟಿಸಬೇಕೆಂದಿದ್ದನು. ಆದರೆ ಅರಸನು ಕಪಟ ಭಕ್ತಿಯವನಾಗಿದ್ದನು. ಇಂತಹ ಜನರು ಈಗಲೂ ತುಂಬಾ ಇದ್ದಾರೆ. ಅರಸನ ಕಪಟ ಭಕ್ತಿಯನ್ನು ನೋಡಿರಿ. ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ. ಆಗ ಅಹಾಜನು, ನಾನು ಕೇಳಿಕೊಳ್ಳುವುದೇ ಇಲ್ಲ, ಯೆಹೋವನನ್ನು ಪರೀಕ್ಷಿಸುವುದಿಲ್ಲ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಅವನಲ್ಲಿನ ಒಳ್ಳೆಯತನವೋ? ಅವನು ಒಳ್ಳೆಯವನಂತೆ ನಟಿಸುತ್ತಾನೆ, ಆದರೆ ಸತ್ಯವೇದದಲ್ಲಿನ ಕಪಟಿಗಳಲ್ಲಿ ಅವನು ಒಬ್ಬನಾಗಿದ್ದಾನೆ. ಇಂತಹ ಸ್ಥಿತಿ ಅಸಹ್ಯ ಹುಟ್ಟಿಸುವಂತಾದು. ದೇವರಿಗೂ ಇದು ಹೀಗೆಯೇ ಕಂಡಿರಬಹುದು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅದಕ್ಕೆ ಯೆಶಾಯನು ಹೀಗೆ ಹೇಳಿದನು, ದಾವೀದನ ಮನೆತನದವರೇ ಕೇಳಿರಿ, ಮನುಷ್ಯರನ್ನು ಬೇಸರಗೊಳಿಸುವುದು ಅಷ್ಟು ದೊಡ್ಡದಲ್ಲವೆಂದೆಣಿಸಿ ನನ್ನ ದೇವರನ್ನು ಬೇಸರಗೊಳಿಸುವಿರಾ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಂದು ಚಿಕ್ಕ ದೃಷ್ಟಾಂತವನ್ನು ಹೇಳುತ್ತೇನೆ. ಒಂದು ದಿನ ಭಾನುವಾರ ಶಾಲೆಯಲ್ಲಿ ಒಳ್ಳೆ ಸಮಾರ್ಯದವನ ಕತೆ ಹೇಳುತ್ತಿದ್ದರು. ಶಿಕ್ಷಕಿ ಅದನ್ನು ಬಹು ವರ್ಣನೀಯವಾಗಿ ವಿವರಿಸುತ್ತಿದ್ದಳು. ಆ ಮನುಷ್ಯನು ಕಳ್ಳರ ಕೈಗೆ ಬಿದ್ದು ಏಟು ತಿಂದು ರಕ್ತ ಸುರಿಸುತ್ತಾ ಬಿದ್ದಿದ್ದನು. ಯಾಜಕ ಪರಿಸಾಯರು ದಾಟಿ ಹೋದದನ್ನು ಹೇಳಿದಳು. ಕೊನೆಗೆ ಒಳ್ಳೆ ಸಮಾರ್ಯದವನು ಬಂದನು. ಇದನ್ನು ಮಕ್ಕಳು ತಮ್ಮ ಜೀವಿತಗಳಿಗೆ ಅನ್ವಯಿಸಬೇಕೆಂದು ಆಕೆ ಬಯಸಿ ಒಬ್ಬ ಹುಡುಗಿಯನ್ನು ಕೇಳಿದಳು. ನೀನಾದರೆ ಏನು ಮಾಡುತ್ತಿದ್ದೀ ಎಂದು. ಆಕೆ ಎಂದಳು, ನಾನು ಕೆಲವು ದಿನ ಅವನ ಶುಶ್ರೂಷೆ ಮಾಡುತ್ತಿದ್ದೆ. ಮುಂದಿನ ಹುಡುಗನು ಸುಮ್ಮನಿರದೆ ಹೇಳಿದನು, ನಾನು ಅವನಿಗೆ ಮಿಠಾಯಿಗಳನ್ನು ತಂದು ಕೊಡುತ್ತಿದ್ದೆ ಎಂದು. ಹೀಗೆ ಕೇಳುತ್ತಾ ಆ ಶಿಕ್ಷಕಿ ಕೊನೆಗೆ ತುಂಬಾ ಗಾಬರಿಗೊಂಡಂತಿರುವ ಒಬ್ಬ ಹುಡುಗಿಯ ಬಳಿಗೆ ಬಂದಳು. ನೀನೇನು ಮಾಡುತ್ತಿದ್ದೀ ಎಂದು ಕೇಳಿದಳು. ಆಕೆ ಹೇಳಿದಳು, ನಾನು
ಕೈ ಚೆಲ್ಲಿ ಬಿಡುತ್ತಿದ್ದೆ ಎಂದು. ಆ ಶಿಕ್ಷಕಿ ಬಹು ಅಂದವಾಗಿ ವರ್ಣಿಸಿದ್ದರೂ ಆ ಬಾಲಕಿ ಯಥಾರ್ಥವಾಗಿ ಉತ್ತರಿಸಿದಳು. ಪ್ರಿಯರೇ, ನಮ್ಮ ಭಕ್ತಿಯ ತೋರಿಕೆಗೆ ದೇವರು ಕೂಡ ಹೀಗೆಯೇ ಪ್ರತಿಕ್ರಿಯೆ ತೋರಬಹುದು. ನೀನು ದೇವರನ್ನು ಪರೀಕ್ಷಿಸುವುದಿಲ್ಲವೆಂದು ಹೇಳಿದಾಗ ದೇವರು ನನ್ನನ್ನು ಪರೀಕ್ಷಿಸು, ನಾನು ಒಳ್ಳೆಯವನೋ ಅಲ್ಲವೋ ನೋಡು ಎಂದು ಹೇಳುತ್ತಾನೆ. ನಾವು ನಂಬಿಕೆಯಿಂದ ಮುಂದೆ ಹೆಜ್ಜೆ ಇಡುತ್ತೇವೆಂದು ಕೆಲವರು ಹೇಳುವಾಗ ನನಗೆ ಕೇಳಲಿಷ್ಟವಾಗುವುದಿಲ್ಲ. ಪ್ರಿಯ ಸ್ನೇಹಿತನೇ, ದೇವರು ಸ್ಪಷ್ಟವಾಗಿ ಮಾರ್ಗದರ್ಶನ ನೀಡುವವರೆಗೆ ಕಾಯಿ, ಇಲ್ಲವಾದರೆ ನಿನ್ನ ಅವಸರದಿಂದಾಗಿ ಕ್ರಿಸ್ತನಿಗೆ ಅವಮಾನವಾಗುತ್ತದೆ. ಆ ಅಪನಂಬಿಗಸ್ತ ಅರಸನಿಗೆ ದೇವರು ಹೇಳುತ್ತಾನೆ, ಯೆಶಾಯನು ಹೇಳಿದ್ದಕ್ಕಾಗಿ ಮಾತ್ರ ನೀನು ನನ್ನ ಮಾತನ್ನು ನಂಬಬೇಡ, ನಾನು ಅದಕ್ಕೆ ಆಧಾರ ಕೊಡುತ್ತೇನೆ. ನಿನಗೆ ಒಂದು ಅಲೌಕಿಕವಾದ ಗುರುತನ್ನು ಕೊಡುವೆನು. ಆದರೆ ಆಹಾಜನು ಗುರುತನ್ನು ಕೇಳಲು ನಿರಾಕರಿಸಿದನು. ಆಗ ದೇವರೇ ಒಂದು ಗುರುತನ್ನು ಕೊಡುತ್ತೇನೆಂದನು. ಆಹಾಜನಿಗಲ್ಲ, ಇಡೀ ದಾವೀದನ ಸಂತಾನಕ್ಕೇನೆ. ಪ್ರೀತಿಯುಳ್ಳ ದೇವಜನರೇ, ಅದೇನೆಂಬುದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನೋಡೋಣ. ದೇವರು ನಮ್ಮ ಸಂಗಡ ಮಾತನಾಡಿದ್ದಾನೆ. ನಾವು ಕಪಟಿಗಳು ಆಗಿರಬಾರದು. ನಾವು ನಂಬಿಗಸ್ತರಾಗಿ ದೇವರನ್ನು ಹಿಂಬಾಲಿಸುವರಾಗಬೇಕು. ಇಂಥ ಜೀವಿತವನ್ನೇ ದೇವರು ಮೆಚ್ಚುವಂಥದ್ದು. ಆದ್ದರಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ, ದೇವರನ್ನು ಪ್ರೀತಿಸೋಣ. ಯೇಸು ಕ್ರಿಸ್ತನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಆತ್ಮೀಯರೇ, ಯೇಸು ಕ್ರಿಸ್ತನ ಜನನದ ಮುನ್ಸೂಚನೆ ತಕ್ಕ ಸಮಯದಲ್ಲಿ ನೆರವೇರಿಸಲ್ಪಟ್ಟಿತು. ಪ್ರವಾದನೆಯು ನಿಜವಾಯಿತು. ನೋಡದೆ ನಂಬುವವರು ಧನ್ಯರು. ನಂಬಿಕೆ ಬಹು ಬೆಲೆಯುಳ್ಳದ್ದು. ದೇವರ ವಾಕ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ದೃಢವಾದ ನಂಬಿಕೆಯಲ್ಲಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ನಿತ್ಯ ಜೀವದೆಡೆಗೆ ಸಾಗೋಣ. ಪ್ರಿಯ ವೀಕ್ಷಕರೇ, ನಿಮ್ಮ ಅಮೂಲ್ಯವಾದ ಕರೆಗಳಿಗಾಗಿ ಕೃತಜ್ಞತೆಗಳು. ನಿಮ್ಮ ಪ್ರಿಯರೆಲ್ಲರಿಗೂ ಈ ಕಾರ್ಯಕ್ರಮದ ಬಗ್ಗೆ ಪರಿಚಯಪಡಿಸಿರಿ. ದೇವರ ಬೆಳಕಿನಲ್ಲಿ ಜೀವಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.